ಪವನ ಮುಕ್ತ ಆಸನ ಕ್ರಿಯೆ. ವಿಂಡ್ ರಿಲೀಸಿಂಗ್ ಪೋಸ್ ಅಂತ ಕೂಡ ಹೇಳ್ತಾರೆ. ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ವಾಯು ಇರುತ್ತಲ್ಲ ಅದನ್ನು ರಿಲೀಸ್ ಮಾಡೋದಕ್ಕೆ ಇದು ತುಂಬ ಒಳ್ಳೆಯ ಆಸನ, ಪವನ ಮುಕ್ತ ಆಸನ. ನಿಧಾನವಾಗಿ 2 ಕಾಲು ಮಡಚ್ಕೊಳ್ಳಿ, 2 ಮಂಡಿನ ತಬ್ಕೊಳ್ಳಿ, ನಿಧಾನವಾಗಿ ತಬ್ಕೊಳ್ಳಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಇಫ್ ಯು ಕ್ಯಾನ್ ಲಾಕ್ ರಿಸ್ಟ್ ಕೂಡ ಲಾಕ್ ಮಾಡ್ಕೊಳ್ಳಿ, ಇಲ್ಲವಾದರೆ ಇಫ್ ಯು ಕ್ಯಾನ್ ಲಾಕ್ ಯುವರ್ ಎಲ್ಬೋ, ಒಂದು ಕೈ ಕೂಡ ನೀವು ಹಿಡ್ಕೊಂಡು ಟೈಟಾಗಿ ಹಿಡ್ಕೊಂಡು ನೀವು ಪವನ ಮುಕ್ತಾಸನ ಕ್ರಿಯೆ ಮಾಡ್ಕೊಳ್ಬೋದು. ಎಷ್ಟು ಮಟ್ಟಿಗೆ ಇದಾಗುತ್ತೆ ನಿಮಗೆ ಬಾಡಿ ಅಲೋ ಮಾಡುತ್ತೆ ಅಷ್ಟು ಮಟ್ಟಿಗೆ ಅಪ್ ಟು ಲಿಸನ್ ಟು ಯುವರ್ ಬಾಡಿ. ಯಾವಾಗಲೂ ನಿಮ್ಮ ದೇಹದ ಮಾತನ್ನು ಕೇಳಬೇಕು. ಎಷ್ಟು ಮಟ್ಟಿಗೆ ಅಲೋ ಮಾಡುತ್ತೆ ಅಷ್ಟು ಮಟ್ಟಿಗೆ ನೀವು ತುಂಬ ಪನಿಷ್ಮೆಂಟ್ ಕೂಡ ಜಾಸ್ತಿ ಕೊಡಬಾರ್ದು. ಕತ್ತು ನೋವು ಇದ್ದರೆ ತಲೆ ಎತ್ಕೋಬೇಡಿ, ಅದರ್ವೈಸ್ ನಿಧಾನವಾಗಿ ಕತ್ತನ್ನು ಎತ್ಕೊಳ್ಳಿ. ದೀರ್ಘ ಉಸಿರಾಟ ಮಾಡಿ ಇದನ್ನು 10 ರಿಂದ 30 ಸೆಕೆಂಡ್ವರೆಗೂ ನೀವು ಹಿಡ್ಕೊಂಡ್ರೆ ಎಕ್ಸ್ಟ್ರಾ ಗ್ಯಾಸ್ ಏನು ರಿಲೀಸ್ ಆಗುತ್ತೆ, ಎಕ್ಸ್ಟ್ರಾ ವಾಯು ನಮ್ಮ ದೇಹದಿಂದ ರಿಲೀಸ್ ಆಗುತ್ತೆ. ನಿಧಾನವಾಗಿ ರಿಲೀಸ್ ಮಾಡಿ ವಾಪಸ್ ಬನ್ನಿ. ಕತ್ತು ನೋವಿದ್ರೆ ತಲೆನ ಎತ್ತಬೇಡಿ. ಪ್ರಾಣಾಯಾಮ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕಪಾಲಭಾತಿ. ಇದನ್ನು 30 ಸೆಕೆಂಡಿಂದ 30 ನಿಮಿಷದ ಕಾಲವರೆಗೂ ನೀವು ಮಾಡ್ಕೊಳ್ಬೋದು. ಜಠರಾಗ್ನಿನ ಆ್ಯಕ್ಟಿವೇಟ್ ಮಾಡುತ್ತೆ. ಇಟ್ಸ್ ಗುಡ್ ಫಾರ್ ಡೈಜೆಷನ್ ಆ್ಯಂಡ್ ಗುಡ್ ಫಾರ್ ನಿಮಗೆ ಕಾನ್ಸ್ಟಿಪೇಷನ್ ಆ ಥರ ಏನಿದ್ರು ಕೂಡ ನಿಮಗೆ ರೆಡ್ಯೂಸ್ ಆಗ್ತದೆ. ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೂ ಕೂಡ ಇದನ್ನು ಮಾಡೋದ್ರಿಂದ ರೆಡ್ಯೂಸ್ ಆಗುತ್ತೆ ನಿಮಗೆ. ಮುಂದಿನ ಪ್ರಾಣಾಯಾಮ ಅನುಲೋಮ್ ವಿಲೋಮ್. ಎಡಗೈಯಲ್ಲಿ ಜ್ಞಾನ ಮುದ್ರ, ಚಿನ್ಮುದ್ರ, ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರ. ಇದರಿಂದ ನಿಮಗೆ ಮೆಂಟಲ್ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ, ಬಾಡಿ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ, ಆಂಗ್ಸೈಟಿ, ವರೀಸ್ ಏನೇ ಇದ್ದರೂ ಕೂಡ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ, ಟೆನ್ಷನ್ಸ್ ಎಲ್ಲ ರೆಡ್ಯೂಸ್ ಆಗುತ್ತೆ. ಇದು ಕೂಡ 30 ಸೆಕೆಂಡಿಂದ 30 ನಿಮಿಷದ ಕಾಲವರೆಗೂ ನೀವು ಮಾಡ್ಕೊಳ್ಬೋದು. ಭ್ರಾಮರಿ ಪ್ರಾಣಾಯಾಮ ಮಾಡ್ಕೊಳ್ಳೋಣ. ನಿಧಾನವಾಗಿ ಹೆಬ್ಬೆರಳಿಂದ ನಿಮ್ಮ ಕಿವಿಯನ್ನು ಮುಚ್ಕೊಳ್ಳಿ. ಮುಂದಿನ 2 ಎಲ್ಲ ಬೆರಳುಗಳು ಮುಖದ ಮೇಲೆ ಹಾಗೂ ಕಣ್ಣುಗಳನ್ನ ಮುಚ್ಕೊಳ್ಳಿ. ದೀರ್ಘ ಉಸಿರಾಟ ತಗೊಂಡು ಹಮ್ಮಿಂಗ್ ಸೌಂಡ್ ಮಾಡ್ತೀವಲ್ಲ, ಒಂದು ದುಂಬಿಯ ಸೌಂಡ್ ಮಾಡಬೇಕು. ಇದನ್ನು 9 ರೌಂಡ್ ನಾವು ಮಾಡ್ಕೊಳ್ಬೇಕಾಗತ್ತೆ. ದೀರ್ಘ ಉಸಿರಾಟ ತೊಗೊಂಡು ಉಸಿರು ಬಿಡಬೇಕಾದ್ರೆ ದುಂಬಿಯ ಸೌಂಡ್ ಮಾಡಬೇಕು, ಬಿ ಸೌಂಡ್ ಮಾಡಬೇಕು ನಾವು. ಈ ಥರ ಮಾಡೋದ್ರಿಂದ ತುಂಬ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ. ಇನ್ಸೋಮ್ನಿಯಾ ನಿದ್ದೆ ಬಾರದೇ ಇರೋರು ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಎಲ್ಲ ಆಸನಗಳು ಮಾಡಿದ ನಂತರ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋಣ. ಬಾಡಿ ಮೈಂಡ್ ನಮಗೆ ರಿಲ್ಯಾಕ್ಸ್ ಆಗಬೇಕು. ನಿಧಾನವಾಗಿ ಕಾಲನ್ನು ದೂರ ಇಟ್ಕೊಳ್ಳಿ. ಸ್ವಲ್ಪ 2 ಫೀಟ್ ದೂರ ಇರ್ರಿ ಕಾಲು. ಹಾಗೆ ಕೈಯನ್ನು ಕೂಡ ದೇಹದಿಂದ ಸ್ವಲ್ಪ ದೂರ ಇಟ್ಕೊಳ್ಳಿ. ಅಂಗೈಯನ್ನು ಮೇಲಕ್ಕೆ ತಿರುಗಿಸ್ಕೊಳ್ಳಿ. ನಿಧಾನವಾಗಿ ಉಸಿರಾಡಿ ದೀರ್ಘ ಉಸಿರಾಟ ಮಾಡ್ಕೊಳ್ಳಿ. ಶವಾಸನದಿಂದ ಎಲ್ಲ ಸ್ಟ್ರೆಸ್ ರಿಲೀಸ್ ಆಗುತ್ತೆ, ಬಾಡಿ ಪೇನ್ ರಿಲೀಸ್ ಆಗುತ್ತೆ. ಬಾಡಿ ಪೇನ್, ಮೈಂಡ್ ಸ್ಟ್ರೆಸ್ ಎಲ್ಲನೂ ರಿಡ್ಯೂಸ್ ಆಗ್ತಾ ಹೋಗುತ್ತೆ.